ಆ ಮಗುಗೆ ಏನಾದ್ರು ಎಜುಕೇಷನ್ಗೋ ಏನಾದರೂ ಬೇಕು ಇನ್ನೊಂದು ಅಂತಂದರೆ ದಯವಿಟ್ಟು ಫೋನ್ ಮಾಡಿರಿ, ನಮ್ಮ ಕೈಯಲ್ಲಾಗಿದ್ದು ಏನಿದೆ ಮಾಡ್ತೀವಿ. ಗೊತ್ತಾಯ್ತಾ? ಹಾಂ, ಸ್ವಲ್ಪ ದಯವಿಟ್ಟು ಮನಸ್ಸು ಗಟ್ಟಿ ಮಾಡಿಕೊಂಡು ಇರಬೇಕಾಗ್ತದೆ. ಬೇರೆಯವ್ರಿಗೆ ಈ ಥರ ಅನ್ಯಾಯ ಆಗ್ತಿರೋಂಗೆ ಏನು ಮಾಡಬೇಕು ಅದು ಮಾಡೋಣ. ನೋಡಮ್ಮ, ನಾನು ಹೇಳೋದು ನಿಮ್ಮ ಕೆಲಸ ಏನೋ ಹೊಟ್ಟೆಪಾಡಿಗೆ ಮಾಡ್ತಿರ್ತೀರ, ತಪ್ಪಿಲ್ಲ. ಸ್ವಲ್ಪ ಮಾನವೀಯತೆ ಇಟ್ಕೊಳ್ಳಿ. ಒಂದು ಕೆಲಸ ಆದರೆ ಇನ್ನೊಂದು ಕೆಲಸ ಸಿಗುತ್ತೆ. ಅವ್ರು ಕೊಡೋ 10,000 15,000ಕ್ಕೆ ಏನಂದರೆ ಅದು ಮಾತಾಡೋದು, ಇದು ಮಾಡೋದು, ಜನಗಳಲ್ಲಿ ಅನ್ಯಾಯ ಆಗ್ಬಿಡ್ತಾವೆ. ಒಂದು ನಿಮಿಷ ಕೇಳ್ಕೊಮ್ಮ. ಇದು ಮಾಡಬೇಕಾಗ್ತದೆ. ಯಾರು ಆ ಫೈನಾನ್ಸ್ ಅವ್ರು ಯಾರು ಅಂತ ನಮ್ಗೊಂಚೂರು ಇದು ಕೊಡಿ, ಡೀಟೇಲ್ಸ್ ಕೊಡಿ. ವೆಂಕಟರೆಡ್ಡಿ ಅವರೇ, ಆ ಫೈನಾನ್ಸ್ ಅವ್ರು ಯಾರು ಅಂತ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ಎಚ್ಚರಿಕೆ. ಹೌದು, ಮೈಕ್ರೋ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ವಿರುದ್ಧ ಚಿಕ್ಕಬಳ್ಳಾಪುರ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ತೀವ್ರ ಪ್ರತಿಸ್ಪಂದನೆ ವ್ಯಕ್ತಪಡಿಸಿದ್ದಾರೆ. ಮನೆಯ ಬಳಿ ಫೈನಾನ್ಸ್ ಪ್ರತಿನಿಧಿಗಳು ಬರುವಂತಿಲ್ಲ, ಕಾನೂನಾತ್ಮಕವಾಗಿಯೂ ಯಾವುದೇ ಕ್ರಮ ತೆಗೆದುಕೊಳ್ಳಬಾರದು. ಒಂದು ವೇಳೆ ಜನರಿಗೆ ಕಿರುಕುಳ ನೀಡಿದರೆ ನಾವು ಕೂಡ ನಿಮ್ಮನ್ನ ಟಾರ್ಗೆಟ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಬೀಚಿಗಾನಹಳ್ಳಿ ಗ್ರಾಮದ ಮೃತ ಗಿರೀಶ್ ಮನೆಗೆ ತೆರಳಿ ಕುಟುಂಬದವರಿಗೆ ಆರ್ಥಿಕ ನೆರವು ನೀಡಿ ಧೈರ್ಯ ಕಳೆದುಕೊಳ್ಳದೆ ಜೀವನ ಸಾಗಿಸುವಂತೆ ಮೃತನ ಪತ್ನಿ ಹಾಗೂ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು. ನೋಡಿ, ಈಗ ಸಾಲ ಮಾಡಿರೋರೇ ಇಲ್ಲ. ಈಗ ಅದ್ರ ಜೊತೆಗೆ ಆ ಕುಟುಂಬ ನೋಡಿದ್ರೆ, ಅಷ್ಟು ಚಿಕ್ಕ ಮನೆ, ಅಷ್ಟು ಬಡತನ ನೋಡಿದ್ರೆ ಇನ್ನು ಅವ್ರ ಹತ್ರ ವಸೂಲಿ ಮಾಡೋದು ಅನ್ನೋದು ನಿಜವಾಗ್ಲೂ ಕನಸಿನ ಮಾತು. ದಯವಿಟ್ಟು ಅವ್ರ ಮೇಲೆ ಯಾವುದೇ ಆದ ಕಾನೂನಿನ ರೀತಿಯ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಾರ್ದು. ಅವ್ರ ಮೇಲೆ ಏನು ಸಾಲ ಇದೆಯೋ ಅದನ್ನೆಲ್ಲ ವೇವ್ ಆಫ್ ಮಾಡಬೇಕು. ನಿಮ್ಮಿಂದ ದುಡ್ಡು ವಾಪಸ್ ಬರ್ಬೋದು ರೀ, ನಮ್ಮ ಪ್ರಾಣ ವಾಪಸ್ ಬರೋಕ್ಕಾಗುತ್ತಾ? ಅಂತಹ ಕೆಲಸನ, ಅಂತಹ ಪಾಪ ಕೆಲಸನ ನೀವು ಇವತ್ತು ಮಾಡಿದ್ದೀರಾ. ಯಾವುದೇ ಕಾರಣಕ್ಕೂ ಈ ಮನೆ ಹತ್ರ ನೀವು ಬರಬಾರ್ದು ಮತ್ತು ಕಾನೂನಿನ ರೀತಿ ಕೂಡ ಯಾವುದೇ ಕ್ರಮನ ಈ ಜನಗಳ ಮೇಲೆ ತಗೊಬಾರ್ದು. ಆ ಥರ ಏನಾದ್ರು ತಗೊಂಡ್ರೆ ಮತ್ತೆ ನಾವೆಲ್ಲ ನಿಮ್ಮ ವಿರುದ್ಧ ಯಾವುದು ಪರ್ಟಿಕ್ಯುಲರ್, ನಾನೀಗ ಜನರಲ್ ಆಗಿ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾರಾದರೂ ಈಗ ಇಂತಹ ಒಂದು ಕೃತ್ಯಕ್ಕೆ ಕೈ ಇಟ್ಟರೆ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ನಾವು ಕೆಲಸ ಮಾಡ್ತೀವಿ. ಯಾಕಂತಂದರೆ ಜನಸಾಮಾನ್ಯರ ಹಿತನೇ ನಮಗೆ ಮುಖ್ಯ. ನಂತರ ಮಾತನಾಡಿದ ಸಂದೀಪ್ ರೆಡ್ಡಿ, ಪ್ರತಿದಿನ ರಾಜ್ಯದಲ್ಲಿ ಕನಿಷ್ಠ 5 ಜನರು ಫೈನಾನ್ಸ್ ಕಿರುಕುಳದಿಂದ ಪ್ರಾಣತ್ಯಾಗ ಮಾಡುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ವೈರಸ್ ಜನರ ಜೀವಕ್ಕೆ ಹೇಗೆ ಭೀತಿ ಉಂಟಾಯಿತು, ಅದೇ ರೀತಿ ಫೈನಾನ್ಸ್ ಎಂಬ ಹೊಸ ವೈರಸ್ ನಿತ್ಯ ಜನರನ್ನ ಬಲಿ ತೆಗೆದುಕೊಳ್ಳುತ್ತಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ದುರ್ಘಟನೆಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಸೂಕ್ತ ನಿಯಂತ್ರಣ ಹೇರಬೇಕಾಗಿದೆ. ಸಾವನ್ನಪ್ಪುತ್ತಿರುವವರ ನೈತಿಕ ಹೊಣೆ ಮುಖ್ಯಮಂತ್ರಿ, ಗೃಹ ಸಚಿವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳದ್ದೇ ಎಂದು ಅವರು ಸರ್ಕಾರದ ಧೋರಣೆಯನ್ನ ಪ್ರಶ್ನಿಸಿದ್ದಾರೆ. ಫೈನಾನ್ಸ್ ಕಂಪನಿಗಳ ಮೇಲೆ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳದೇ ಇರೋದಕ್ಕೋಸ್ಕರನೇ ಈ ರೀತಿ ಆಗ್ತಿದೆ. ಪ್ರತಿ ದಿವಸ ನಾವು ಪೇಪರಲ್ಲಿ ಓದ್ತಾ ಇದ್ದೀವಿ, 5 ಜನ ಸತ್ರು, 10 ಜನ ಸತ್ರು, 15 ಜನ ಸತ್ರು. ಏನು ಕೋವಿಡ್ ಟೈಮಲ್ಲಿ ಯಾವ ಥರ ವೈರಸ್ನಿಂದ ಸಾಯ್ತಿದ್ರೋ ಈಗ ಈ ಮೈಕ್ರೋ ಫೈನಾನ್ಸ್ನವರು ಒಂದು ವೈರಸ್ ಆಗಿಬಿಟ್ಟಿದ್ದಾರೆ. ಪ್ರತಿ ದಿವಸ ಸಾಯೋ ಅಂತಹ ಕೆಲಸ ಆಗ್ತಿದೆ. ಇದರ ವಿರುದ್ಧ ರಾಜ್ಯ ಸರ್ಕಾರ ಏನು ಕ್ರಮ ತಗೊಂಡಿದೆ? ಇದುವರೆಗೂ ಏನು ತಗೊಂಡಿಲ್ಲ. ತಗೊಂಡಿದ್ದರೆ ಇವತ್ತು ನನ್ನ ತಮ್ಮ ಗಿರೀಶ್ ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಳೋ ಅಂಥ ಕೆಲಸ ಆಗ್ತಿರಲಿಲ್ಲ. ಅವನಿಗೆ ಆತ್ಮಸ್ಥೈರ್ಯ ತುಂಬುವಂತಹ, ಆತ್ಮವಿಶ್ವಾಸ ತುಂಬುವಂತಹ ಕೆಲಸನ ನಮ್ಮ ಸರ್ಕಾರಗಳು ಮಾಡಬೇಕಾಗಿದೆ. ಆದರೆ ಇದರಲ್ಲಿ ವಿಫಲಗೊಂಡಿದ್ದಾರೆ ನಮ್ಮ ಸರ್ಕಾರಗಳು. ಇದರ ನೈತಿಕ ಹೊಣೆಯನ್ನು ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ, ಗೃಹ ಮಂತ್ರಿಗಳು ಹೊರಬೇಕಾಗ್ತದೆ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೊರಬೇಕಾಗ್ತದೆ. ನಿಜಕ್ಕೂ ಇದು ದುರ್ದೈವ. ಸರ್ಕಾರಗಳು ಈಗಲೇ ಇದರ ವಿರುದ್ಧ, ಏನು ಮೈಕ್ರೋ ಫೈನಾನ್ಸ್ನ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಬೇಕು. ಅವರಿಗೆ ಏನು ಜನಸಾಮಾನ್ಯರಿಗೆ ಒಂದು ರಕ್ಷಣೆ ಕೊಡೋ ಕೆಲಸ ಅಂತ ಮಾಡಬೇಕು ಅಂತ ಈ ಮುಖಾಂತರ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ರಾತ್ರಿ ಹೊತ್ತು ಮನೆ ಬಾಗಿಲಿಗೆ ಬಂದು ಕುಟುಂಬಸ್ಥರು, ನೆಂಟರು, ಅಕ್ಕಪಕ್ಕದವರ ಮುಂದೆ ಹಣ ಕೇಳಿ ಜನರನ್ನು ಅವಮಾನಿಸುತ್ತಿದ್ದಾರೆ. ಇದು ತೃತೀಯ ದರ್ಜೆಯ ಕೃತ್ಯ. ಇದರಿಂದ ರಾಜ್ಯದಲ್ಲಿ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚುತ್ತಿದೆ ಎಂದು ಅವರು ಕಿಡಿಕಾರಿದರು. ಇದೇ ರೀತಿಯ ಫೈನಾನ್ಸ್ ಕಂಪನಿಗಳ ತಕರಾರು ಮುಂದುವರೆದರೆ ಜನರ ಸಹನೆ ಮುಗಿಯುತ್ತದೆ. ಜನರು ದಂಗೆ ಎದ್ದು ನಡು ರಸ್ತೆಗಳಲ್ಲಿ ಫೈನಾನ್ಸ್ ಪ್ರತಿನಿಧಿಗಳನ್ನು ಹೊಡೆದು ಓಡಿಸುವ ಸ್ಥಿತಿ ಬರಬಹುದು. ಜನರ ಜೀವನದ ಜೊತೆ ಆಟವಾಡಬೇಡಿ ಎಂದು ಸಂದೀಪ್ ರೆಡ್ಡಿ ಕಿಡಿಕಾರಿದ್ದಾರೆ. ನೋಡಿ, ರಾತ್ರಿ ಬರೋದಂತೂ ಮಾತ್ರ ಅಲ್ಲ, ನೀವು ಹೇಳ್ತಿರೋದು ನಿಜಕ್ಕೂ ನೋವು ಥರ ಅಂಥ ವಿಷಯ. ರಾತ್ರಿ ಮನೆಗಳ ಹತ್ರ ಬಂದು ಹೆಣ್ಮಕ್ಳ ಮುಂದೆ ಮತ್ತು ಕುಟುಂಬಸ್ಥರ ಮುಂದೆ, ಅಕ್ಕಪಕ್ಕದ ಮನೆಯವ್ರ ಮುಂದೆ ಬಂದು ಅವಮಾನ ಮಾಡೋ ರೀತಿ, ಇದು ನಿಜಕ್ಕೂ ಸಹ 3rd ಕ್ಲಾಸ್ ಕೆಲಸ, 3ನೇ ದರ್ಜೆ ಕೆಲಸ. ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದಲೇ ಸರಣಿ ಆತ್ಮಹತ್ಯೆಗಳ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದು. ಇಂತಹಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿರುವಂತಹ ಕೆಲಸ ಏನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಮತ್ತು ಇದರ ಜೊತೆಗೆ
ಯಾರು ಮೈಕ್ರೋ ಫೈನಾನ್ಸ್ನ ಏನು ಅಧಿಕಾರಿಗಳು ಯಾರಿದ್ದಾರೆ, ಅದರ ಮುಖ್ಯಸ್ಥರು ಯಾರಿದ್ದಾರೆ, ಅದರ ಮಾಲೀಕರು ಯಾರಿದ್ದಾರೆ, ದಯವಿಟ್ಟು ಮಾನವೀಯತೆಯಿಂದ ವರ್ತಿಸೋದನ್ನು ಇನ್ನಾದರೂ ದಯವಿಟ್ಟು ಕಲ್ತ್ಕೊಳ್ಳಿ. ಈಗಾಗಲೇ ಮಾರಣ ಹೋಮ ಆಗ್ಬಿಟ್ಟಿದೆ. ಇನ್ನು ಮುಂದಕ್ಕೆ ಸಹ ಇದೇ ರೀತಿ ಆಗ್ತಾ ಹೋದರೆ ಜನ ಸುಮ್ಮನೆ ಇರೋದಲ್ಲ, ದಂಗೆ ಎದ್ದೇಳ್ತಾರೆ, ನಿಮ್ಮನ್ನು ರೋಡಲ್ಲಿ ನಿಲ್ಲಿಸಿ ಹೊಡೆಯೋವಂಥ ಕೆಲಸ ಟೈಮ್ ಬರುತ್ತೆ. ದಯವಿಟ್ಟು ಜನಗಳ ಜೀವನ ಜೊತೆ ನಿಮ್ಮ ಬಿಸ್ನೆಸ್ಗೋಸ್ಕರ ಆಟ ಆಡೋಕ್ಕೆ ಹೋಗಬೇಡಿ ಅಂತ ಈ ಮುಖಾಂತರ ಎಲ್ಲರಿಗೂ ನಾನು ಆಗ್ರಹವಾಗಿ ಹೇಳ್ತಾ ಇದ್ದೀನಿ. ಆ ಮಗುಗೆ ಏನಾದ್ರು ಎಜುಕೇಷನ್ಗೋ ಏನಾದರೂ ಬೇಕು ಇನ್ನೊಂದು ಅಂತಂದರೆ ದಯವಿಟ್ಟು ಫೋನ್ ಮಾಡಿ, ನಮ್ಮ ಕೈಯಲ್ಲಾಗಿದ್ದು ಏನಿದೆ ಮಾಡ್ತೀವಿ. ಗೊತ್ತಾಯ್ತಾ? ಹಾಂ, ಸ್ವಲ್ಪ ದಯವಿಟ್ಟು ಮನಸ್ಸು ಗಟ್ಟಿ ಮಾಡಿಕೊಂಡು ಇರಬೇಕಾಗ್ತದೆ. ಬೇರೆಯವ್ರಿಗೆ ಈ ಥರ ಅನ್ಯಾಯ ಆಗ್ತಿರಂಗೆ ಏನು ಮಾಡಬೇಕು ಅದು ಮಾಡೋಣ. ನೋಡಮ್ಮ, ನಾನು ಹೇಳೋದು ನಿಮ್ಮ ಕೆಲಸ ಏನೋ ಹೊಟ್ಟೆಪಾಡಿಗೆ ಮಾಡ್ತಿರ್ತೀರ, ತಪ್ಪಿಲ್ಲ. ಸ್ವಲ್ಪ ಮಾನವೀಯತೆ ಇಟ್ಕೊಳ್ಳಿ. ಒಂದು ಕೆಲಸ ಆದರೆ ಇನ್ನೊಂದು ಕೆಲಸ ಸಿಗುತ್ತೆ. ಅವ್ರು ಕೂಡ 10,000 15,000ಕ್ಕೆ ಏನಂದರೆ ಅದು ಮಾತಾಡೋದು, ಇದು ಮಾಡೋದು, ಜನಗಳಲ್ಲಿ ಅನ್ಯಾಯ ಆಗ್ಬಿಡ್ತಾವೆ. ಒಂದು ನಿಮಿಷ ಕೇಳ್ಕೊಮ್ಮ. ಇದು ಮಾಡಬೇಕಾದ್ರೆ ಯಾರು ಆ ಫೈನಾನ್ಸ್ ಅವ್ರು ಯಾರು ಅಂತ ನಮ್ಗೊಂಚೂರು ಇದು ಕೊಡಿ, ಡೀಟೇಲ್ಸ್ ಕೊಡಿ. ವೆಂಕಟರೆಡ್ಡಿ ಅವರೇ, ಆ ಫೈನಾನ್ಸ್ ಅವ್ರು ಯಾರು ಅಂತ